ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಹಬ್ಬದ ವ್ಲಾಗ್ ಆಗಿರುತ್ತೆ, ಯುಗಾದಿ ಹಬ್ಬದ ವ್ಲಾಗು. ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಬೋದು ಟೈಮ್ ಇತ್ತು ಅಂದರೆ. ಸೊ ಹಬ್ಬದ ದಿವಸ ನಾನು ಎಡೆಗೆ ಏನೇನು ಬೇಕು ಅದನ್ನು ಒಬ್ಬಟ್ಟು ಮಾಡಿದ್ದೆ, ವಡೆ ಮಾಡಿದ್ದೆ ಮತ್ತು ಚಿತ್ರಾನ್ನ ಇದಿಷ್ಟು ನಾನು ಮಾಡಿದ್ದೆ. ಸೊ ಅದನ್ನು ನಾನು ಫಸ್ಟು ಎತ್ತಿಟ್ಕೋತಾ ಇದ್ದೀನಿ, ನಾನು ದೇವ್ರಿಗೆ ಎಡೆಗೆ ಅಂತ ಅಂದ್ಬಿಟ್ಟು. ದೇವ್ರಿಗೆ ಎಡೆಗೆ ಎತ್ತಿಕೊಂಡು ಆಮೇಲೆ ನಮಗೂ ಕೂಡ ಹೆಂಗಿದ್ರು ಒಬ್ಬಟ್ಟು ಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಸರಿ ತೊಟ್ಕೊಂಡ್ಬಿಟ್ಟೆ. ಬೆಳಗ್ಗೆನೇ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿದೆ, ಆದರೆ ದೀಪ ಹಚ್ಚಿರಲಿಲ್ಲ ಅಷ್ಟೇ. ಯಾಕೆಂದರೆ ಒಂದೇ ಸರಿ ಎಡೆಗೆ ಇಟ್ಬಿಟ್ಟು ಒಂದೇ ಸರಿ ದೀಪ ಹಚ್ಬಿಟ್ಟು ನಾವು ಕೂಡ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದೆ ನಾವು ರೆಡಿ ಎಲ್ಲ ಆಯಿತು. ಬಟ್ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ 11 ಗಂಟೆ ಆಗೇ ಹೋಯ್ತು, ತಿಂಡಿ ಟೈಮ್ ಮೀರೋಗ್ತಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಕ್ಳಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ವೆಯ್ಟ್ ಮಾಡಿ, ಹಬ್ಬದ ದಿವಸ ಅಲ್ವಾ, ಒಂದೇ ಸರಿ ನಾವು ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸರಿ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೆ ಬೇಕು ಕೂಡ ನಾನು ಮಾಡೋ ಅಡುಗೆನೆಲ್ಲ ಸ್ಮೆಲ್ ತೊಗೊಂಡು ಅವ್ನು ಅಡುಗೆ ಮನೆಯಲ್ಲೇ ಕೂತಿದ್ದ. ಫಸ್ಟು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಒಬ್ಬಟ್ಟು ಮಾಡೋಕ್ಕೆ ಬರ್ತಾಯಿಲ್ಲ. ಹೆಂಗಪ್ಪ ಒಬ್ಬಟ್ಟು ಮಾಡೋದು, ಹೆಂಗೆ ಮಾಡ್ತಾರೆ, ಹೆಂಗೆ ಇದನ್ನು ತೊಗೊಂಡು ಪೇಪರಿಂದ ತೊಗೊಂಡು ಹೆಂಗೆ ಹಾಕ್ತಾರೆ, ಹೆಂಚು ಮೇಲೆ ಕಿತ್ತೋಗಲ್ವಾ, ಆ ಥರ ಎಲ್ಲ ನನಗೆ ಯೋಚನೆ ಇತ್ತು. ಬಟ್ ಈಗೇನೂ ಇಲ್ಲ, ವಡೆ ಮಾಡೋದು ಈಗೀಗ ನಾನು ಕಲ್ತಿದ್ದು. ಸೊ ವಡೆ ಮಾಡೋದು ಕಲ್ತ ಮೇಲೆ ಸುಮಾರು ಒಂದು 3 ಸರಿ ಮಾಡ್ಕೊಂಡು ತಿಂದಿದ್ದೀನಿ ನಾನು. ಸೊ ವಡೆ ಮತ್ತು ಒಬ್ಬಟ್ಟು ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ನನಗೆ ಮಾಡೋಕ್ಕೆ ಬರುತ್ತೆ. ಇವಾಗ ಎಲ್ಲ ಅಡುಗೆನೂ ನನಗೆ ಇವಾಗ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರುತ್ತೆ. ಅದ್ರ ಒಂದು ಮಾತ್ರ ಅದು ಏನು ಅಂತ ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಹಬ್ಬದ ವ್ಲಾಗು ಈ ರೀತಿ ಇತ್ತು. ಸೊ ಎಲ್ಲ ಪೂಜೆಗೆ ಎಲ್ಲ ಎಡೆ ಇಟ್ಟು ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ನಾವು ತಿಂದು ಹುಡುಗರಿಗೂ ಕೊಟ್ಟು ಇದೆಲ್ಲ ಆದಮೇಲೆ ನಾವು ತಿಂಡಿನ ತಿಂದಿದ್ದು. ಒಂದೇ ಸರಿ ಇನ್ನೇನು ಒಬ್ಬಟ್ಟೆಲ್ಲ ಮಾಡಿಬಿಟ್ಟಿದ್ವಿ.